ಸತ್ಯದ ಸಾಮ್ರಾಜ್ಯ ನಿರ್ಮಿಸಲು ಹೊರಟಿದ್ದಾನೆ ಈ ರಾಮಚಂದ್ರ. ಆ ರಾಮಚಂದ್ರನ ಧರ್ಮದ ಕೋಟೆ. ಲೇ ರಾಮಚಂದ್ರ, ಈ ನನ್ನ ವಿರುದ್ಧ ರಾಜಕೀಯಕ್ಕೆ ನಿಂತು ನಿನ್ನ ಪ್ರೀತಿಯ ಹೆಂಡತಿಯನ್ನು ಕಳೆದುಕೊಂಡೆ. ಇನ್ನು ನಿನ್ನ ಸೊಕ್ಕಿನ ತಮ್ಮ ಆ ಬ್ರಹ್ಮನನ್ನು ಮನೆಯಿಂದ ಒಂದು ಹೊರ ಹಾಕಿಸಿದೆ. ಇನ್ನು ಉಳಿದಿರುವುದು 3 ಅಣ್ಣ ತಮ್ಮಂದಿರು. ನೀವು 3 ಅಣ್ಣ ತಮ್ಮಂದರಿಗೆ ನರಕದ ಹಾದಿಯನ್ನು ನಾ ತೋರಿಸುವೆ. ನನ್ನ ಕನಸಿನ ಕನ್ಯೆ ಕಾವೇರಿ ನನ್ನ ಮನದಲ್ಲಿ ಎಡಬಿಡದೆ ಕಾಡುತ್ತಿರುವಳು. ನನ್ನ ಮನದಲ್ಲಿ ಕಂಗೊಳಿಸುತ್ತಿರುವುದು ಅವಳ ಮೈಮಾಟ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ. ಕವಿ ಕಾಳಿದಾಸನ ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ, ಓ ನನ್ನ ಶಕುಂತಲೆ.
ಮಿಂಚಿನಂತೆ ಕಣ್ಮುಂದೆ ಬಂದು ಮಾಯವಾಗುವೆಯಲ್ಲೇ ಮಾಯಾಕಿನೇ. ಆಕಾಶದಲ್ಲಿ ಮಿಂಚುವ ಆ ಕೋಲ್ಮಿಂಚು ಆ ಕ್ಷಣಕ್ಕೆ ಮಾಯವಾದರೂ ಕೂಡ ಈ ಭೂಮಿಗೆ ಅಪ್ಪಳಿಸಿದ್ರೆ ಸುಟ್ಟು ಭಸ್ಮವಾಗುತ್ತೆ ಇದು ಪಾಪ ಗೊತ್ತಿಲ್ಲ ಅಂತ ಕಾಣುತ್ತೆ. ಸಿಡಿದರೆ ಆ ಸಿಡಿಲನೆ ಕಪಿ ಮುಷ್ಟಿಯಲ್ಲಿ ಹಿಡಿದುಕೊಂಡು ಬಂಧಿಸುವ ಪರಾಕ್ರಮೆ ಈ ಉಗ್ರಯ್ಯ. ಓಹೋ, ತಾವು ಈ ನಮ್ಮ ತಾಲೂಕಿನ ಶಾಸಕರು ಅಷ್ಟೇ ಅಲ್ಲದೆ ಈ ನಮ್ಮ ನಾಡಿನ ಅಬಕಾರ ಮಂತ್ರಿಗಳು. ಹೀಗಿರುವಾಗ ನನ್ನನ್ನು ನಿಲ್ಲಿಸಿದ ಕಾರಣವಿಲ್ಲದೆ ಯಾವ ಕಾರ್ಯವನ್ನು ಕೈಗೊಳ್ಳುವುದಿಲ್ಲ ಕಾವೇರಿ. ನೋಡು ಕಾವೇರಿ, ಈ ನಿನ್ನ ಶೃಂಗಾರ ಭರಿತ ನವಿಲೆ ನಡಿಗೆ ಮಾರಿ ಹೋಗಿ ನಿನ್ನ ಮೇಲಿನ ಪ್ರೀತಿ ಹೆಚ್ಚಾಗಿದೆ. ಒಡವೆಯ ಪ್ರೀತಿಯ ದಿಂಬಿಗೆ ಮನಸ್ಸಿಗೆ ಲಗಾಮಿದ್ರೆ ಗಾಳಿಪಟ, ಮುಂದೆ ಹೋದ್ರೆ ಧೂಳಿಪಟ. ಕೆಟ್ಟದನ್ನ ಬಯಸುವ ನಿನ್ನಂತೆ ಅದು ಕೆಟ್ಟ ಚಟ. ಒಳ್ಳೆದ್ರ ಕಡೆ ಸರಿಯೋ ನನಗೆ ಅಡ್ಡ. ಒಂದು ವೇಳೆ ನನ್ನನ್ನ ನೀನು ಬಯಸಿದ್ದೆ ಆದ್ರೆ ಈ ಗಂಡುಳ್ಳ ಗಳತಿ ಕೈಯಲ್ಲಿ ಕಟ್ಟಬೇಕಾದಿತ್ತು ಆ ನಿನ್ನ ಕಟ್ಟ. ನನ್ನ ವೈರಿ ಪಂಜರದ ಗಿಳಿ ಸ್ವಚ್ಛತವಾಗಿ ಈ ಕಾಡಿನಲ್ಲಿ ಸಂಚರಿಸುವ ಗಿಳಿ ಕಂಡರೆ ನನಗೆ ತುಂಬಾ ಆನಂದ. ಒಳಗಿರುವ ಈ ಅಂದಕ್ಕಿಂತ ಹೊರಗಿರುವ ಈ ನಿನ್ನ ಮೈ ಮಾಟವೇ ಅಂದರೆ ನನಗೆ ಇನ್ನೂ ಪರಮಾನಂದ. ಏ ಕಾವೇರಿ, ಮಣ್ಣಿ ಅಮೃತ ತುಂಬಿದ ಪಾತ್ರೆಗಿಂತ ಅಮೃತದಲ್ಲಿ ತುಂಬಿದ ಚಿನ್ನದ ಪಾತ್ರೆಗಿಂತ ಮಣ್ಣಿನಲ್ಲಿ ತುಂಬಿದ ಏನು ಅಂದರೆ ನನಗೆ ತುಂಬಾ ಇಷ್ಟ. ಕಾವೇರಿ, ತಡೆಯಲಾರದು ನನ್ನ ಕಾಮದ. ಕಾಮದ ಪಿತ್ತ ನೆತ್ತಿಗೆ ಇದೆ ಎಂದು ಕಂಡ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ, ಇದು ತಪ್ಪಲ್ವೇನು? ಒಳ್ಳೆ ಮಾತಿಂದ ಹೇಳ್ತಾ ಇದ್ದ, ಸುಮ್ಮನೆ ಇಂದಿನಿಂದ ಹೊರಟು ಹೋಗು. ಬಿಡುವುದಕ್ಕೆ ತಡವಿಲ್ಲ ಕಾವೇರಿ. ಈ ಗಂಡು ಹುಲಿಗಳ ನಾಯಕನಿರುವ ಈ ಉಗ್ರಯ್ಯ. ಏ ಕಾವೇರಿ, ಇಲ್ಲದ ಹರಟೆ ಬಿಟ್ಟು ನಾನು ಹೇಳಿದಂತೆ ಕೇಳಿದರೆ ಸರಿ, ಇಲ್ಲವಾದರೆ ಹೊತ್ತುಕೊಂಡು ಹೋಗುವ ರಾವಣನಾಗುವೆ. ರಾವಣ ನೀನಾಗಿದ್ದೆ ಆದ್ರೆ ಈ ರಾವಣನನ್ನು ಸಂಹಾರ ಮಾಡಬೇಕು. ಶ್ರೀರಾಮಚಂದ್ರನ ಅವತಾರವನ್ನು ತಾಳಿ ಬಂದು ಆ ನಿನ್ನ ಶಿರಚ್ಛೇದನವನ್ನು ಮಾಡ್ತಾನೆ ಅನ್ನೋದನ್ನ ಮರಿಬೇಡ. ಒಳ್ಳೆ ಮಾತಿಂದ ಹೇಳ್ತಾ ಇದೀನಿ, ಸುಮ್ಮನೆ ಇಲ್ಲಿಂದ ಹೊರಟು. ಸಂಹಾರ ನನ್ನ ಸಂಹಾರ ಮಾಡುವ ಶೂರ್ಪಣಖೆ ನಿನ್ನ ಕೈಯಿಂದ ಆದರೆ ನೀನು ಸಂಹಾರ ಮಾಡು. ನನ್ನ ಕೈಯಿಂದ ಆದರೆ ನಾನು ನಿನ್ನ ಶೀಲ ದಹನ ಮಾಡುತ್ತೇನೆ. ನನ್ನ ಶೀಲವನ್ನು ಹಾಳು ಮಾಡೋದಕ್ಕೆ ನೀನು ಒಂದೇ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ದೆ ಆದ್ರೆ ನನ್ನ ಕಾಲಲ್ಲಿರುವ ಚಪ್ಪಲಿಂದ ನಿನ್ನ ಕಣ್ಣಿಗೆ ಮೋಕ್ಷ ಮಾಡಬೇಕಾಗಿತ್ತು. ಎಚ್ಚರ ನನಗೆ ಎಚ್ಚರ ಹೇಳುವ ಹುಚ್ಚು ರಂಡೆ. ಎಚ್ಚರ ಹೇಳುವ ಹುಚ್ಚು ರಂಡೆಯರ ಅಂಗ ಸುಖ ಸವಿದಿಲ್ಲ ಈ ಉಗ್ರಯ್ಯ. ಎಕ್ಕಡ ತೋರಿಸಿದ ನಿನ್ನ ಹೆಣ್ಣಿನ ಶೀಲ ಈ ಉಗ್ರಯ್ಯನ ಕಾಲ ಕೆಳಗೆ ಬಿದ್ದು ಮಣ್ಣಾಗಿದೆ. ಅಂತದರಲ್ಲಿ ನೀರ್ಯಾವ ಲೆಕ್ಕ? ಲೇ ಉಗ್ರಯ್ಯ, ಹಾಗಂತ ಹೇಳಿ ನನ್ನ ಮೈಯನ್ನು ಮುಟ್ಟೋದಕ್ಕೆ ನೀನು ಮುಂದಡಿಯಿಟ್ಟಿದ್ದೆ ಆದ್ರೆ ನಿನ್ನ ಸಂಹಾರವಾಗುವುದು ಈ ಗಂಡುಳ್ಳ ಗತಿ ಕಾಲಿನ ಸಂಹಾರ. ನನ್ನ ಸಂಹಾರ ಮಾಡುವ ಶೂರ್ಪಣಖೆ, ನಿನ್ನ ಕೈಯಿಂದ ಆದರೆ ನೀನು ಸಂಹಾರ ಮಾಡೋ, ನನ್ನ ಕೈಯಿಂದ ಆದರೆ ನಿನ್ನ ಶೀಲ ಸಮಾಧಿ ಮಾಡುವೆ.
ಕೆಳಗೆ ಬಿದ್ದರು ಮಣ್ಣಾಗದ ಜೈಮಾನ ನನ್ನದು. ಆಗಲೇ ಬೆಂಕದ ಪಾತ್ರರಾಗಿದ್ದೆ. ನನ್ನೇನು ಮಾಡ್ಬೇಡಿ, ನನ್ನ ಕಾಪಾಡಿ ಕಾಪಾಡಿ ನನ್ನ ವೈದ್ಯನಾಥರಮ್ಮ, ಕಾಪಾಡಿ ನನ್ನನ್ನು. ಅತ್ತಿಗೆ ಏಕೆ ಚಿಂತಿಸುತ್ತಿರುವೆ? ಓಹೋ, ಈ ದುಷ್ಟನೇನಾದರೂ ನಿನಗೆ ತೊಂದರೆ ಕೊಟ್ಟನೆ? ಹೇ ಉಗ್ರಯ್ಯ, ನನ್ನ ಅತ್ತಿಗೆಯನ್ನು ಏಕೆ ತಡೆದು ನಿಲ್ಲಿಸಿರುವೆ? ಆನೆ ಕೊಳ್ಳುವುದು ಸುಲಭ, ಆದರೆ ಆನೆ ಹೊಟ್ಟೆ ತುಂಬಿಸುವುದು ಬಹಳ ಕಷ್ಟ. ಆನೆಯನ್ನು ಹೇಗಾದರೂ ಸಾಕಬಹುದು. ಕಾಮದ ತೀಟೆ ಹೆಚ್ಚಾದಾಗ ರಸ್ತೆ ಮಧ್ಯೆ ಎಲ್ಲಾದರೂ ನಿಲ್ಲುತ್ತಾಳೆ. ನಾಯಿಯಂತೆ ಬೀದಿ ಬೀದಿಯಲ್ಲಾದರೂ ತಿರುಗುತ್ತಾಳೆ. ನನ್ನನ್ನು ತಡೆದು ನಿಲ್ಲಿಸಿದೆ ಎಂದು ಕೇಳಿದರೆ ನಾನೇನು ಹೇಳಲಿ? ಲೇ ಉಗ್ರಯ್ಯ, ಎಲ್ಲಿ ಹೋಯ್ತು ಎಲ್ಲಿ ಹೋಯ್ತು ನಿನ್ನ ತಾಕತ್ತು? ನನ್ನ ಮೈದುನನ್ನು ಕಂಡ ತಕ್ಷಣ ನನ್ನನ್ನು ತಡೆದು ನಿಲ್ಲಿಸಿದ ಆ ನಿನ್ನ ಗಂಡಸನ ಎಲ್ಲಾಯ್ತು ಶಂಡ? ನೀನು ಒಬ್ಬ ಗಂಡಸೇನು? ಏ ಕಾಮುಕ, ಬಂಗಾರವನ್ನು ಚೂರು ಚೂರು ಮಾಡಿ ಕಿಂಡಿಯಲ್ಲಿ ಬಿಸಾಕಿದರು ಅದಕ್ಕಿರುವ ಬೆಲೆ ಕಡಿಮೆಯಾಗುವುದಿಲ್ಲ. ಚಿನ್ನದಂತಿರುವ ನನ್ನ ಅತ್ತಿಗೆ ಅಪಮಾನ ಮಾಡುವೆಯ ಕತ್ತೆಯ ಮಗನೇ? ಏ, ನನಗೆ ಕತ್ತೆಯ ಮಗನೆನ್ನುವನಲೇ? ಬಡ ಭಿಕಾರಿ ನನ್ನ ಮಗನೇ. ಲೇ ಬ್ರಹ್ಮ, ಒಣಗಿದ ಒಂದು ಮರಕ್ಕೆ ಬೆಂಕಿ ಹಚ್ಚಿದರೆ ಇಡೀ ಕಾಡನ್ನೇ ಸುಟ್ಟು ಭಸ್ಮ ಮಾಡುತ್ತದೆ. ಕಾಮದ ತೀಟೆ ಹೆಚ್ಚಾದಾಗ ಎದುರಾದರೆ ನಿಮ್ಮ ಮನೆತನಕ್ಕೆ ಆ ಬೆಂಕಿಗೆ ಆಹುತಿ ಆಗುತ್ತದೆ ಅಂದ್ರೆ ಏ ಉಗ್ರಯ್ಯ, 100 ನಾಯಿ ಬೊಗಳಿದರೂ ಸಿಂಹ ಗರ್ಜನೆ ಬರಲಾರದು. ನಮ್ಮ ಮನೆತನಕ್ಕೆ ಕೇಡು ಬಗೆಯಲು ಬಂದರೆ ಶಿವರಾಕ್ಷಸರ ಶಿರಚ್ಛೇದನ ಮಾಡಿದಂತೆ ಈ ಬ್ರಹ್ಮನಿರು ಖಡ್ಗದಿಂದ ನಿನ್ನ ಶಿರಚ್ಛೇದನವಾಗುವುದು ಖಂಡಿತ ಮಗನ. ಶಿರಚ್ಛೇದನ ಲೇ, ಶಿರಚ್ಛೇದನ ಮಾಡಿಸಿಕೊಳ್ಳಲು ನಾನೇನು ಮಳ್ಳು ಕುರಿ ಎಂದು ತಿಳಿದುಕೊಂಡಿದ್ದೀನಲೇ? ಲೇ ಬಡ ಭಿಕಾರಿ ನನ್ನ ಮಗನೇ, ನಿನ್ನಂತ ಎಷ್ಟೋ ಇಲಿಗಳನ್ನು ಈ ನನ್ನ ಕಾಲಿಂದ ಹೊಸಕಿ ಹಾಕಿ ಉಂಡರ ಮೆಂಡ ನಾಯಕ, ಈ ನಾಯಕ ನನ್ನ ಮಂಚ ಬಯಸಿ ಬಂದಿದ್ದಾಳೆ. ಈ ನಿನ್ನ ಅತ್ತಿಗೆ ಏನೇ ವಂಚಕ, ಸತಿ ಶಿರೋಮಣಿ ಅಂತಿರುವ ಪವಿತ್ರವಾದ ನನ್ನ ಅತ್ತಿಗೆಗೆ ನಿನ್ನನ್ನು ಬಯಸಿ ಬಂದಿರುವಳೆಂದು ಪುಗಳುವೆಯ ಲಫಂಗನ ಮಗನೇ. ಸತಿ ಶಿರೋಮಣಿ ಅಂತಿರುವ ನನ್ನ ಅತ್ತಿಗೆಗೆ ಅಪಮಾನ ಮಾಡಿದ್ದು ತಪ್ಪಾಯಿತೆಂದರೆ ಅವಳ ಕಾಲಿಗೆ ಬಿದ್ದ ಕ್ಷಣಕ್ಕೆ ಮಗನೇ, ಇಲ್ಲದಿದ್ದರೆ ಈ ಖಡ್ಗದಿಂದ ನಿನ್ನ ಸಾವು ಖಂಡಿತ. ಸಾವು. ಲೇ ಬ್ರಹ್ಮ, ಮಚ್ಚು ತೋರಿಸಿದೊಡನೆ ಬೆಚ್ಚಿ ಬೀಳುವನಲ್ಲ ಈ ಉಗ್ರಯ್ಯ. ಲೇ, ಈ ನಾಡಿಗೆ ರಾಜನಾಗಿ ಮೆರೆಯುತ್ತಿರುವ ಈ ಉಗ್ರಯ್ಯ ಕಂಡವರಿಗೆ ಸೆರಗು ಹಾಸಿ ಸುಖ ಪಡೆಯುವ ಸೂರ್ಯ ಕಾಲಿಗೆ ಬಿದ್ದು ಬೇಡಿಕೊಳ್ಳಬೇಕೆ? ನೋ, ನೆವರ್. ಸೂಳೆ ಎನ್ನುವೇನೋ? ನೀನು ನಿನ್ನ ತಂದೆಗೆ ಹುಟ್ಟಿಲ್ಲ ಅಂತ ಕಾಣ. ಅದಕ್ಕೆ ಈ ರೀತಿ ಬಾಯಿಗೆ ಬಂದಂತೆಲ್ಲ ಹೋಗ್ತಾ ಇದ್ದ. ನಿನ್ನ ತಾಯಿ ನಿನ್ನ ಅವಳ ದೇಹ ಸುಖವನ್ನು ತೀರಿಸಿಕೊಳ್ಳೋದಕ್ಕೆ ಕಂಡವರಿಗೆ ಸೆರಗಾಸಿ ಏನಿಲ್ಲ ಹೆಚ್ಚಿರಬೇಕು. ಏ ರಂಡೆ, ಬಾಯಿ ಹದ್ದು ಮೀರಿ ಮಾತನಾಡಿದರೆ ಬಾಯಿ ಹತೋಟಿ ಇಟ್ಟುಕೊಂಡು ಮಾತನಾಡುವ. ಒಂದು ವೇಳೆ ಹೆಚ್ಚಿಗೆ ಮಾತನಾಡಿದರೆ ಈ ನಿನ್ನ ಮೈದುನನ ಎದುರಲ್ಲೇ ನಿನ್ನನ್ನು ಅರೆಗತ್ತಲೆ ಮಾಡಿ ಈ ಓಣಿಯಲ್ಲಿ ಬೀದಿ ಬೀದಿಯಲ್ಲಿ ಮೆರವಣಿಗೆ ಮಾಡಬೇಕಾಗುತ್ತದೆ. ಎಚ್ಚರ. ನಿಮ್ಮಪ್ಪಗ ಹುಟ್ಟಿದ ಮಗ ನೀನಾಗಿದ್ದರೆ ಮುಟ್ಟಿ ನೋಡುವ ನನ್ನ ಅತ್ತಿಗೆಯನ್ನು. ಲೇ ಉಗ್ರಯ್ಯ, ನಿನ್ನ ಅಟ್ಟಹಾಸಕ್ಕೆ ಮಂಗಳವಾದ್ಯ. ಅಲ್ಪರ ಸಂಘ ಅಭಿಮಾನ ಭಂಗ ಹೇಳ್ತಾರೆ. ಇಂಥ ಅಯೋಗ್ಯನನ್ನು ನೀನು ಕೊಂಡು ಈ ನಿನ್ನ ವ್ಯಕ್ತಿತ್ವಕ್ಕೆ ಕಪ್ಪು ಚುಕ್ಕಿ ಬಿಟ್ಟುಬಿಡಿ.
ಬೇಸಿಗೆ ತಿನ್ನುವ ಹಂದಿ ಅತ್ತಿಗೆ ಇವನು. ಅನ್ನ ತಿನ್ನುವವನಾಗಿದ್ದರೆ ಬರದ ಹೆಣ್ಣು ಮಕ್ಕಳಿಗೆ ಗೌರವ ಕೊಡುತ್ತಿದ್ದ. ಹೊಲಸು ತಿನ್ನುವ ಈ ನಾಮರ್ಥನ ನನ್ನ ಮಗನನ್ನು ಜೀವ ಸನ್ನಿಧಿಯ ಉಳಿಸಿದ್ದಾರೆ ಅತ್ತಿಗೆ ಇವನು. ಏ ಬ್ರಹ್ಮ, ನಿನ್ನನ್ನೇ ಮನೆಯಿಂದ ಒತ್ತು ಹೊರ ಹಾಕಿಸಿದ್ದೇನೆ. ನೀನೇನು ನನಗೆ ಒತ್ತು ಬುದ್ಧಿ ಕಲಿಸುತ್ತೀಯ? ಇದು ಕಲಿಯುಗ. ಸಕ್ಕರೆ ಇದ್ದರೆ ಋಣ, ಹಣ ಇದ್ದರೆ ಬಲ. ಹಣ ಬಲ ಇರುವ ಈ ಜಗದೊಡೆಯನನ್ನು ಕೆಣಕಿರುವೆ ಎಂದಾಗ ಅಲೇ ಬ್ರಹ್ಮ, ರಾಜಿಸುತ್ತಿರುವ ನಿನ್ನ ರೈತ ಮನೆಯ ಹೋಗ ತನಕ ಹೋಗ. ನಿನ್ನಂತ ನರಹಂತಕರನ್ನು ಹೊಚ್ಚಿ ಹಾಕಲ ಶಪಥ ಸಿದ್ಧ ಮಾಡಿಯೇ ಬಂದಿರುವನು ಈ ಬ್ರಾಹ್ಮಣ. ಒಬ್ಬಳೆ ಈ ಕಾಡಿನಲ್ಲಿ ಹೇಗೆ ಬಂದಿಯಮ್ಮ? ಮದುವೆ ನಿಮ್ಮ ಅಣ್ಣನಿಗೆ ಬುದ್ಧಿಯನ್ನು ಕೊಟ್ಟು ಬರ್ತಾ ಇದ್ದೆ. ಅದ ಹಾಗೆ ಏನಾಯ್ತು ಅನ್ನೋದು ನನಗೆ ಗೊತ್ತಿದೆ. ಬಾಯ್, ಈಗ ಮನೆಗೆ ಹೋಗೋಣ. ಇಲ್ಲ ನಡೆಯುತ್ತೀವಿ. ನಾನು ಮನೆಗೆ ಬರುವ ಪರಿಸ್ಥಿತಿ ಇಲ್ಲ. ಆ ಮಾಯಾಂಗಿನ ಮಾತಿಗೆ ಬಲೆಗೆ ಸಿಕ್ಕು ಮೋಸಗಾರನ ಪಟ್ಟ ಕಟ್ಟಿಕೊಂಡು ನಾನು ಹೇಗೆ ಮನೆಗೆ ಬರಲಿ ಅತ್ತಿಗೆ? ಹೇಗೆ ಮನೆಗೆ ಬರಲಿ? ದಯವಿಟ್ಟು ನನ್ನ ಮಾತನ್ನ ಕೇಳಿ ಈ ರೀತಿ ಒತ್ತಾಯ ಮಾಡಬೇಡ. ಅದು ಅಲ್ಲದೆ ಮನೆಯಲ್ಲಿ ಕೂತು ಎಲ್ಲರೂ ಕೂತು ಈ ವಿಚಾರವಾಗಿ ಎಲ್ಲ ಚರ್ಚೆ ಮಾಡೋಣ. ನಡಿ ಹೋಗೋಣ. ಇಲ್ಲ ಅತ್ತಿಗೆ, ನೀ ನಡೆಯತ್ತಿಗೆ ನನ್ನ ಮೇಲೆ ಕಳಂಕ ಕಳೆದುಕೊಂಡು ಆಮೇಲೆ ಮನೆಗೆ ಕಾಲು ಇಡುತ್ತೇನೆ. ನೀ ನಡೆಯಮ್ಮ, ಮನೆಗೆ ನಡೆ.